ನಮ್ಮಲ್ಲಿ ತುಂಬ ಜನರಿಗೆ ಹಿಟ್ಲರ್ ಬಗ್ಗೆ ಗೊತ್ತಿರುತ್ತೆ. ಎರಡನೇ ಪ್ರಪಂಚ ಯುದ್ಧ ಬರಲು ಪ್ರಧಾನವಾದ ಕಾರಣ ಹಿಟ್ಲರ್. ಆತನ ಲೀಡರ್ಶಿಪ್ನಿಂದ, ಆತನ ಸ್ಟ್ರಾಟಜಿಸ್ನಿಂದ ಎಷ್ಟೋ ದೇಶಗಳನ್ನು ಆಕ್ರಮಿಸ್ತಾನೆ, ಎಷ್ಟೋ ದೇಶಗಳಿಗೆ ನಿದ್ದೆ ಕೆಡಿಸ್ತಾನೆ. ಆದರೆ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡದಾದ ಸೋವಿಯತ್ ಯೂನಿಯನ್ನ ಆಕ್ರಮಿಸಬೇಕು ಅಂತ ಎಂದಿನಿಂದಲೂ ಕನಸನ್ನು ಕಾಣ್ತಾ ಇದ್ದ ಹಿಟ್ಲರ್. ಇದಕ್ಕಾಗಿ ಎರಡನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ಆಪರೇಷನ್ ಬಾರ್ಬರೋಸಾ ಅನ್ನೋ ಒಂದು ಆಪರೇಷನ್ ಮಾಡ್ತಾನೆ. ಆವಾಗ ವಿಜಯಕ್ಕೆ ತುಂಬ ಹತ್ತಿರ ಹೋದರೂ ಕೂಡ ಸೋವಿಯತ್ ಯೂನಿಯನ್ನ ಗೆಲ್ಲೋಕೆ ಆಗಲಿಲ್ಲ. ಯಾಕೆ ಈ ಆಪರೇಷನ್ ಬಾರ್ಬರೋಸಾ ಫೇಲ್ ಆಯಿತು, ಈ ಆಪರೇಷನ್ನಲ್ಲಿ ಹೇಗೆ ಸೋವಿಯತ್ ಯೂನಿಯನ್ ಜರ್ಮನಿಯನ್ನು ಸೋಲಿಸ್ತು ಅನ್ನೋ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಜರ್ಮನಿ ಮತ್ತು ಸೋವಿಯತ್ ಯೂನಿಯನ್ ಈ ಎರಡೂ ದೇಶಗಳ ಐಡಿಯಾಲಜಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆದರೂ ಕೂಡ ಇವು 1939ರಲ್ಲಿ ಶಾಂತಿ ಒಪ್ಪಂದಗಳನ್ನು ಮಾಡಿಕೊಂಡ್ವು. 1939 ಸೆಪ್ಟೆಂಬರ್ನಲ್ಲಿ ಜರ್ಮನಿ ಪೋಲ್ಯಾಂಡ್ ದೇಶವನ್ನು ಆಕ್ರಮಿಸುವುದರ ಮೂಲಕ ಎರಡನೇ ಪ್ರಪಂಚ ಯುದ್ಧ ಸ್ಟಾರ್ಟ್ ಆಯಿತು. ಈ ವಿಷಯ ಎಲ್ರಿಗೂ ಗೊತ್ತಿರೋದೆ. ಆದರೆ ಈ ಪೋಲ್ಯಾಂಡ್ನ ಆಕ್ರಮಿಸೋದ್ರಲ್ಲಿ ಸೋವಿಯತ್ ಯೂನಿಯನ್ಗೆ ಕೂಡ ಒಂದು ಪಾಲಿತ್ತು. ಜರ್ಮನಿ ಮತ್ತು ಸೋವಿಯತ್ ಯೂನಿಯನ್ ಎರಡೂ ಕಲಿತು ಸಕ್ಸಸ್ಫುಲ್ ಆಗಿ ಪೋಲ್ಯಾಂಡ್ನ ಇನ್ವೇಡ್ ಮಾಡಿದ್ವು. ನಂತರದ ಕಾಲದಲ್ಲಿ ಜರ್ಮನಿಗೆ ಶತ್ರು ದೇಶವಾದ ಫ್ರಾನ್ಸ್ ಪತನವಾಯಿತು. ಇದರಿಂದ ಜರ್ಮನಿಯ ಅಂದರೆ ಹಿಟ್ಲರ್ನ ಮುಂದಿನ ಟಾರ್ಗೆಟ್ ಸೋವಿಯತ್ ಯೂನಿಯನ್. ಹಿಟ್ಲರ್ 1941 ಜೂನ್ 22ರಂದು ಸೋವಿಯತ್ ಯೂನಿಯನ್ ಮೇಲೆ ಬಾರ್ಬರೋಸಾ ಅನ್ನೋ ಹೆಸರಿನಿಂದ ಒಂದು ಆಪರೇಷನ್ನ ಸ್ಟಾರ್ಟ್ ಮಾಡ್ತಾನೆ. ಜರ್ಮನಿ ಸೋವಿಯತ್ ಯೂನಿಯನ್ ನಡುವೆ ಶಾಂತಿ ಒಪ್ಪಂದ ಇದ್ದರೂ ಕೂಡ ಮೊದಲಿನಿಂದ ಜರ್ಮನಿ ಸೋವಿಯತ್ ಯೂನಿಯನ್ನ ಒಂದು ಶತ್ರು ಅಂತಾನೆ ನೋಡ್ತಾ ಇತ್ತು. ಹಿಟ್ಲರ್ ಆಸೆ ಏನಂದರೆ ಸೋವಿಯತ್ ಯೂನಿಯನ್ನ ಸೈನ್ಯವನ್ನು ಟೋಟಲ್ ಆಗಿ ನಾಶ ಮಾಡಿ ಅಲ್ಲಿರುವ ನ್ಯಾಚುರಲ್ ರಿಸೋರ್ಸಸ್ನ ಸ್ವಾಧೀನ ಮಾಡಿಕೊಂಡು ಇನ್ನೂ ಅಲ್ಲಿರುವ ಪ್ರಜೆಗಳನ್ನೆಲ್ಲ ಗುಲಾಮರನ್ನಾಗಿ ಮಾಡಿಕೊಂಡು ಹಾಗೆ ಜರ್ಮನಿ ಪ್ರಜೆಗಳು ವಾಸ ಮಾಡೋದಕ್ಕೆ ಅಲ್ಲಿನ ಸ್ಥಳವನ್ನು ಆಕ್ರಮಿಸೋಣ ಅಂತ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಸೋವಿಯತ್ ಯೂನಿಯನ್ನ ಟೋಟಲ್ ಆಗಿ ಆಕ್ರಮಿಸಿ ಜರ್ಮನಿ ಒಳಗಡೆ ಕಲಿಸೋಣ ಅಂತ ಹಿಟ್ಲರ್ ಅಂದುಕೊಂಡಿದ್ದ. ಇದರಿಂದ ಜರ್ಮನಿಗೆ ಅತ್ಯಧಿಕ ನ್ಯಾಚುರಲ್ ರಿಸೋರ್ಸಸ್ ಬರುತ್ತೆ, ಜರ್ಮನಿಯ ವಿಸ್ತರಣೆ ಕೂಡ ಬೆಳೆಯುತ್ತೆ, ಸೋವಿಯತ್ ಯೂನಿಯನ್ ಪ್ರಜೆಗಳೆಲ್ಲ ಗುಲಾಮರಾಗಿ ಹೋಗ್ತಾರೆ, ಹಾಗೆ ಜರ್ಮನಿ ಪ್ರಜೆಗಳೆಲ್ಲರಿಗೂ ವಾಸ ಮಾಡೋದಕ್ಕೆ ಒಳ್ಳೆ ಸ್ಥಳ ಕೂಡ ಸಿಗುತ್ತೆ. ಇದೇ ಈ ಬಾರ್ಬರೋಸಾ ಆಪರೇಷನ್ನ ಗುರಿಯಾಗಿತ್ತು. ಆದರೆ ಜರ್ಮನಿ ಪ್ಲಾನ್ ಚೆನ್ನಾಗೇ ಹಾಕ್ತು, ಆದರೆ ಫೇಲ್ ಆಗೋಯಿತು. ಸುಮಾರು 35 ಲಕ್ಷ ಜನ ಸೈನ್ಯದಿಂದ 3400 ಟ್ಯಾಂಕ್ ಮತ್ತು 2700 ಮಿಲಿಟರಿ ಏರ್ಕ್ರಾಫ್ಟ್ನಿಂದ ಜರ್ಮನಿ ಸೋವಿಯತ್ ಯೂನಿಯನ್ ಮೇಲೆ ಎಲ್ಲ ದಿಕ್ಕುಗಳಿಂದ ದಾಳಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಜರ್ಮನ್ ಸೈನ್ಯ 3 ಗ್ರೂಪ್ಸ್ ಆಗಿ ಡಿವೈಡ್ ಆಯಿತು. ನಾರ್ತ್ನಲ್ಲಿರೋ ಲೆನಿನ್ಗ್ರೇಡ್ನಿಂದ, ಮಧ್ಯದಲ್ಲಿರೋ ಮಾಸ್ಕೋದಿಂದ ಮತ್ತು ಸೌತ್ನಲ್ಲಿರೋ ಯುಕ್ರೇನ್ನಿಂದ 3 ಗ್ರೂಪ್ಸ್ ಆಗಿ ಡಿವೈಡ್ ಆದರು. ಆದರೆ ಹಿಟ್ಲರ್ ತುಂಬ ವೇಗವಾಗಿ ವಿಜಯವನ್ನು ಆಶಿಸಿದ. ತುಂಬ ಫಾಸ್ಟಾಗಿ ಆಪರೇಷನ್ ಕಂಪ್ಲೀಟ್ ಆಗಬೇಕು ಅಂತ, ಫಾಸ್ಟಾಗಿ ವಿಕ್ಟ್ರಿ ಬರಬೇಕು ಅಂತ ಬಯಸ್ತಾನೆ. ಸೋವಿಯತ್ ಯೂನಿಯನ್ಗೆ ಲೀಡರ್ ಆದ ಜೋಸೆಫ್ ಸ್ಟಾಲಿನ್ ಹಿಟ್ಲರ್ ತಮ್ಮ ಮೇಲೆ ಅಟ್ಯಾಕ್ ಮಾಡ್ತಾನೆ ಅಂತ ಊಹಿಸೇ ಇರಲಿಲ್ಲ. ಅದೇ ರೀತಿ ಇಮ್ಮಿಡಿಯೇಟಾಗಿ ಅಟ್ಯಾಕ್ನ ತಡೆಯೋಕೆ ಸೋವಿಯತ್ ಆರ್ಮಿ ಪ್ರಿಪೇರ್ ಆಗಿರಲಿಲ್ಲ. ಸೋವಿಯತ್ ಯೂನಿಯನ್ ದೊಡ್ಡದಾಗಿದ್ದರೂ ಅವರ ಸೈನಿಕರಿಗೆ ಸರಿಯಾದ ಶಿಕ್ಷಣ ಇರಲಿಲ್ಲ. ಯುದ್ಧ ಮಾಡೋದು ಬಿಟ್ಟರೆ ಟೆಕ್ನಿಕಲ್ ಆಗಿ ದಾಳಿ ಮಾಡೋದು, ದಾಳಿಗೆ ಸರಿಯಾದ ಪ್ರತಿದಾಳಿ ಮಾಡೋದು ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲ. ಆದರೆ ಅವರ ಸೈನ್ಯದಲ್ಲಿ 50 ಲಕ್ಷ ಸೋಲ್ಜರ್ಸ್ ಇದ್ದರು. ಅವರು ಯಾವುದಕ್ಕೂ ಹೆದರ್ತಾ ಇರಲಿಲ್ಲ. ಜರ್ಮನ್ ಅಟ್ಯಾಕ್ ಬಗ್ಗೆ ಗೊತ್ತಾದ ಸ್ಟಾಲಿನ್ ಇಮ್ಮಿಡಿಯೇಟಾಗಿ 50 ಲಕ್ಷ ಸೈನಿಕರನ್ನು ಮತ್ತು 23,000 ಟ್ಯಾಂಕ್ಸ್ ಆ್ಯಂಡ್ ಏರ್ಕ್ರಾಫ್ಟ್ಸ್ನ ಅಲರ್ಟ್ ಮಾಡ್ತಾನೆ. ಆದರೆ ಮೊದಲನೇ ದಿನವೇ 1800 ಸೋವಿಯತ್ ಏರ್ಕ್ರಾಫ್ಟ್ಸ್ ಧ್ವಂಸ ಆಗೋದ್ವು. ಇದರಿಂದ ಆವತ್ತು ಸ್ಟಾಲಿನ್ ಜರ್ಮನಿ ಸೈನಿಕರ ಬಲ ನೋಡಿ ಭಯಪಟ್ಟಿದ್ರು. ಅದು 1941 ಬೇಸಿಗೆ ಕಾಲ. ಆಪರೇಷನ್ ಬಾರ್ಬರೋಸಾ ಸಮಯದಲ್ಲಿ ಜರ್ಮನಿ ಸೈನ್ಯ ರಷ್ಯಾದಲ್ಲಿನ ಕೆಲವು ಗ್ರಾಮಗಳನ್ನು ಬೆಂಕಿಯಿಂದ ಸುಡೋಕೆ ಸ್ಟಾರ್ಟ್ ಮಾಡ್ತು. ಆ ರೀತಿ ಬೆಂಕಿ ಹಚ್ಚಿ ಆ ವಿಲೇಜಸ್ನ ಆಕ್ರಮಿಸಿತು. ಜರ್ಮನಿ ಕೈಯಲ್ಲಿ ತುಂಬ ಜನ ರಷ್ಯನ್ ಸೈನಿಕರು ಟಾರ್ಚರ್ಗೆ ಒಳಪಟ್ಟರು. ಅದೇ ರೀತಿ ಸೋವಿಯತ್ ಪ್ರಜೆಗಳು ಕೂಡ ಅತಿ ಕಿರಾತಕವಾಗಿ ಹಿಂಸೆಗೊಳಗಾದರು. ಸುಮಾರು 3 ಲಕ್ಷ ಸೋವಿಯತ್ ಸೈನಿಕರನ್ನು ಜರ್ಮನಿ ಕೈದಿಗಳಾಗಿ ಬಂಧಿಸಿತು. ಸ್ಟಾರ್ಟಿಂಗ್ನಲ್ಲಿ ಜರ್ಮನಿ ವಿಜಯವನ್ನು ಸಾಧಿಸಿತು. ತುಂಬ ಗ್ರಾಮಗಳನ್ನು ಆಕ್ರಮಿಸಿದರು. ಆ ರೀತಿ ಯುದ್ಧ ಮುಂದಕ್ಕೆ ಸಾಗ್ತಾ ಇತ್ತು. ಸಾವಿರಾರು ರಷ್ಯನ್ ಸೈನಿಕರು, ಪ್ರಜೆಗಳು ಸಾಯಿಸಲ್ಪಟ್ಟರು. ಸೋವಿಯಟ್ಗೆ ಎಷ್ಟೋ ರೀತಿಯ ಸಮಸ್ಯೆಗಳನ್ನು ತಂದರು. ಸೋವಿಯತ್ ಟ್ರಾನ್ಸ್ಪೋರ್ಟೇಷನ್ನ ನಿಲ್ಲಿಸಿದರು. ಎಷ್ಟು ಸಮಸ್ಯೆಗಳಿದ್ರೂ ಸೋವಿಯತ್ ಯೂನಿಯನ್ ತನ್ನ ಹತ್ತಿರ ಇದ್ದ ಅಧಿಕ ಸೈನ್ಯದಿಂದ ಬುದ್ಧಿ ಉಪಯೋಗಿಸಿ ಪ್ರತಿದಾಳಿ ಮಾಡಬೇಕು ಅಂತ, ಅವರ ಪ್ರಜೆಗಳನ್ನು ಕಾಪಾಡ್ಕೋಬೇಕು ಅಂತ, ಹೋರಾಡಬೇಕು ಅಂತ ಸೋವಿಯತ್ ಯೂನಿಯನ್ ಬಲವಾಗಿತ್ತು. ಸೋವಿಯತ್ ಯೂನಿಯನ್ ಬುದ್ಧಿವಂತಿಕೆಯಿಂದ ಪ್ರತಿದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಆವಾಗಿನಿಂದ ಜರ್ಮನಿಗೆ ಸ್ವಲ್ಪ ಭಯ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದೇ ರೀತಿ ಸೋಲು ಕೂಡ. ಆದರೆ ಯುದ್ಧ ಮಾಡ್ತಿರೋ ಸಮಯದಲ್ಲಿ ಜರ್ಮನಿಗೆ ತುಂಬ ದೊಡ್ಡ ಸಮಸ್ಯೆ ಬಂತು. ಅದೇ ಹಾರ್ಶ್ ವಿಂಟರ್. ಸಾಧಾರಣವಾಗಿ ಬರಬೇಕಾದ ವಿಂಟರ್ಗಿಂತ ರಷ್ಯನ್ ವಿಂಟರ್ ಮೊದಲೇ ಬಂದುಬಿಡ್ತು. ಸೋವಿಯತ್ ಯೂನಿಯನ್ ಬಾರ್ಡರ್ಸ್ ಪ್ರಾಂತ್ಯದಲ್ಲಿ ಆವಾಗ 0 ಡಿಗ್ರಿ ಟೆಂಪ್ರೇಚರ್ ಆಗಿತ್ತು. ಜರ್ಮನ್ ಸೈನಿಕರ ಹತ್ತಿರ ಆ ಹಾರ್ಶ್ ವೆದರ್ನ ತಡ್ಕೊಳ್ಳೋವಷ್ಟು ಟೆಂಟ್ಸ್ ಆಗಲಿ, ಸ್ವೆಟರ್ಸ್, ಶೆಲ್ಟರ್ಸ್ ಇರಲಿಲ್ಲ. ಅದೇ ರೀತಿ ಸೋವಿಯತ್ ಯೂನಿಯನ್ ಒಳಗಿನ ಸಿಟೀಸ್ಗೆ ಎಂಟರ್ ಆಗಬೇಕು ಅಂದರೆ ತುಂಬ ದಟ್ಟವಾದ ಕಾಡುಗಳನ್ನು ದಾಟಿಕೊಂಡು ಹೋಗಬೇಕು. ಆ ರೀತಿ ಅವರಿಗೆ ಆ ಕಾಡು ಮರುಭೂಮಿ ದಾಟೋದಕ್ಕೆ ತುಂಬ ದಿನಗಳಾಯಿತು.
ಅವರ ಹತ್ತಿರ ಇದ್ದ ಸದುಪಾಯಗಳಿಂದ ಆ ಚಳಿಯನ್ನು ತಡ್ಕೊಳ್ಳೋಕೆ ಆಗಲಿಲ್ಲ. ಇದರಿಂದ ಅವ್ರಿಗೆ ಹೋರಾಡೋದಾ ಇಲ್ಲ ಅವರನ್ನವರೇ ಚಳಿಯಿಂದ ಕಾಪಾಡ್ಕೊಳ್ಳೋದಾ ಅರ್ಥವಾಗಲಿಲ್ಲ. ಜರ್ಮನ್ ಲಾಜಿಸ್ಟಿಕಲ್ ಪ್ರಾಬ್ಲಮ್ಸ್. ಸೋವಿಯತ್ ಯೂನಿಯನ್ನಲ್ಲಿ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ತುಂಬ ದೂರ ಇರುತ್ತೆ. ಯುದ್ಧದಲ್ಲಿ ಹೋರಾಡೋ ಜರ್ಮನ್ ಸೈನಿಕರಿಗೆ ಫುಡ್, ಫ್ಯೂಲ್, ವೆಪನ್ ಫಾಸ್ಟಾಗಿ ಸೇರಬೇಕು ಅಂದರೆ ಜರ್ಮನ್ ಟ್ರಾನ್ಸ್ಪೋರ್ಟೇಷನ್ ತುಂಬ ಫಾಸ್ಟಾಗಿ ಇರಬೇಕು. ಜರ್ಮನ್ ಸೋವಿಯತ್ ಯೂನಿಯನ್ನಲ್ಲಿನ ತುಂಬ ಪ್ರಾಂತ್ಯಗಳನ್ನು ಆಕ್ರಮಿಸಿದ್ರಿಂದ ಅವರ ರೈಲ್ವೆ ಲೈನ್ಸ್ನ ಯೂಸ್ ಮಾಡ್ಕೋಬೇಕು ಅಂತ ಅಂದುಕೊಂಡ್ರು. ಆದರೆ ಸೋವಿಯತ್ ಯೂನಿಯನ್ ರೈಲ್ವೆ ಗೇಜ್ ಕೇವಲ ಅವರ ಟ್ರೈನ್ಸ್ ಹೋಗೋಕ್ಕೆ ಮಾತ್ರ ಅನುಕೂಲವಾಗಿತ್ತು. ಆದ್ದರಿಂದ ಜರ್ಮನಿ ಅದರಲ್ಲಿ ಅವರ ಟ್ರೈನ್ಸ್ನ ಫಾಸ್ಟಾಗಿ ಮೂವ್ ಮಾಡೋಕ್ಕಾಗಲಿಲ್ಲ. ರೋಡಲ್ಲಿ ಹೋಗೋಣ ಅಂದರೂ ಆ ಕಾಲದಲ್ಲಿ ಅಲ್ಲಿ ರೋಡ್ಸ್ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಒಂದು ವೇಳೆ ಮಳೆ ಬಂದರೆ ಆ ಮಾರ್ಗಗಳೆಲ್ಲ ಬ್ಲಾಕ್ ಆಗೋವು. ಇವುಗಳನ್ನು ಜರ್ಮನಿ ದೃಷ್ಟಿಯಲ್ಲಿ ಇಟ್ಕೊಳ್ಳಿಲ್ಲ. ಇನ್ನೊಂದು ವಿಷಯ ಏನಂದರೆ ಮಿಲಿಟರಿ ವೆಹಿಕಲ್ಸ್ನಲ್ಲಿ ಬಳಸೋ ಲೂಬ್ರಿಕೆಂಟ್ಸ್ ಆ ಕೂಲ್ ವೆದರ್ಗೆ ಫ್ರೀಸ್ ಆಗೋವು. ಇದರಿಂದ ಅವರ ಟ್ರಾನ್ಸ್ಪೋರ್ಟೇಷನ್ ಇನ್ನೂ ಸ್ಲೋ ಆಗೋಯಿತು. ಇಂಥ ಪೂರ್ ಪ್ಲಾನಿಂಗ್ನಿಂದ ಅವರ ಸೈನಿಕರಿಗೆ ಟೈಮ್ಗೆ ಏನೂ ಸೇರಲಿಲ್ಲ. ಆಗ ಸೋವಿಯತ್ ಯೂನಿಯನ್ ಹೋರಾಡಿ ಸ್ವಲ್ಪ ಗೆಲ್ತಾ ಜರ್ಮನಿ ಟ್ರಾನ್ಸ್ಪೋರ್ಟೇಷನ್ ಲೈನ್ಸ್ನ ಈಸಿಯಾಗಿ ನಿಲ್ಲಿಸ್ತು. ಇದರಿಂದ ಅವರಿಗೆ ಸರಿಯಾದ ಆಯುಧಗಳು ಸಿಗಲಿಲ್ಲ. ಅದೇ ರೀತಿ ಅವರಿಗೆ ಬೇಕಾದಷ್ಟು ಫುಡ್ ಮತ್ತು ನಿತ್ಯವಶ್ಯಕ ವಸ್ತುಗಳು ಅಲ್ಲಿಗೆ ತಲುಪಲಿಲ್ಲ. ಜೊತೆಗೆ ಜರ್ಮನ್ ಸೋಲ್ಜರ್ಸ್ ಅವರ ದೇಶದ ಜೊತೆ ಕಮ್ಯುನಿಕೇಷನ್ ಕಳ್ಕೊಂಡ್ರು. ಇದರಿಂದ ತುಂಬ ಸಮಸ್ಯೆಗಳು ಎದುರಿಸಬೇಕಾಯಿತು. ಸೋವಿಯತ್ ಯೂನಿಯನ್ನಲ್ಲಿ ಎಂಟರ್ ಆದಮೇಲೆ ಸೋವಿಯತ್ ಆರ್ಮಿ ಜರ್ಮನ್ ಟ್ರಾನ್ಸ್ಪೋರ್ಟೇಷನ್ನ ಸ್ಟಾಪ್ ಮಾಡದಂತೆ ತಡೆಯೋಕೆ ಎಂತಹ ಪ್ಲ್ಯಾನ್ ಕೂಡ ಮಾಡಿರಲಿಲ್ಲ. ಅದೇ ರೀತಿ ಈ ವಾರ್ನ ತುಂಬ ಬೇಗ ವಿನ್ ಆಗ್ತೀವಿ ಅಂತ ಲಾಂಗ್ ಟರ್ಮ್ ಟ್ರಾನ್ಸ್ಪೋರ್ಟೇಷನ್ಗೆ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಹೈಕಮಾಂಡ್ ಡಿಸಗ್ರಿಮೆಂಟ್ಸ್. ಜರ್ಮನ್ ಲೀಡರ್ಸ್ನಲ್ಲಿ ಅವರಿಗೆ ವಿಭೇದಗಳು ಸ್ಟಾರ್ಟ್ ಆದವು. ಒಬ್ಬರ ಡಿಸಿಷನ್ ಇನ್ನೊಬ್ಬರು ಒಪ್ಪಿಕೊಳ್ತಾ ಇರಲಿಲ್ಲ. ಅವರ ನಡುವೆ ಯೂನಿಟಿ ತುಂಬ ಕಡಿಮೆ ಆಗೋಯಿತು. ಅದರಿಂದ ಸರಿಯಾದ ಗೈಡ್ಲೈನ್ಸ್ ಸೈನಿಕರಿಗೆ ಸೇರಲಿಲ್ಲ. ಅದೇ ರೀತಿ ಜರ್ಮನಿಗೆ ಒಂದು ಫಿಕ್ಸ್ಡ್ ಟಾರ್ಗೆಟ್ ಅಂತ ಇಲ್ಲದೇನೆ ಯುದ್ಧ ಮಾಡಿದರು. ಕೆಲವು ಜರ್ಮನಿ ಟ್ರೂಪ್ಸ್ ಮಾಸ್ಕೋ ಮೇಲೆ ದಾಳಿ ಮಾಡಿದರೆ ಕೆಲವು ಟ್ರೂಪ್ಸ್ ಯುಕ್ರೇನ್ ಅಗ್ರಿಕಲ್ಚರ್ ರಿಸೋರ್ಸಸ್ ಮೇಲೆ ಅಂದರೆ ಬೆಳೆ ಬೆಳೆದ ಹೊಲಗಳನ್ನು ಆಕ್ರಮಿಸೋಕೆ ದಾಳಿ ಮಾಡಿದರು. ಒಂದು ಫಿಕ್ಸ್ಡ್ ಟಾರ್ಗೆಟ್ ಅಂತ ಇಲ್ಲದೇ ಇರೋದೇ ಅವರ ದೊಡ್ಡ ಮಿಸ್ಟೇಕ್. ಅದೇ ರೀತಿ ಹಿಟ್ಲರ್ ಕೂಡ ತುಂಬ ರಾಂಗ್ ಡಿಸಿಷನ್ಸ್ನ ತಗೊಳ್ತಾನೆ. ತನ್ನ ಕೆಳಗಡೆ ಇದ್ದ ಜನರಲ್ ಆಫೀಸರ್ಸ್ ಡಿಸಿಷನ್ಸ್ನ ಸ್ವಲ್ಪ ಕೂಡ ಕೇರ್ ಮಾಡಲಿಲ್ಲ. ಒಂದೊಂದು ಸಲ ಒಂದೊಂದು ಪ್ಲೇಸ್ನಲ್ಲಿ ಸೋವಿಯತ್ ಆರ್ಮಿ ಮತ್ತು ಅವರ ವೆಪನ್ಸ್ ಜಾಸ್ತಿ ಇದ್ದರೂ ಕೂಡ ಜರ್ಮನಿ ಆರ್ಮಿ ಕಡಿಮೆ ಇದ್ದರೂ ಕೂಡ ಅಲ್ಲಿ ಯುದ್ಧ ಮಾಡಿದರೆ ಜರ್ಮನಿ ಸೋಲ್ಜರ್ಸ್ ಸೋತು ಸತ್ತೋಗ್ತಾರೆ ಅಂತ ಗೊತ್ತಿದ್ರೂ ಕೂಡ ಹಿಟ್ಲರ್ ಯುದ್ಧ ಮಾಡಿ ಅಂತ ಆರ್ಡರ್ಸ್ ಕೊಡ್ತಾ ಇದ್ದ. ಪೀಪಲ್ ಆರ್ ಅಗೇನ್ಸ್ಟ್ ವಿತ್ ಜರ್ಮನಿ. ಜರ್ಮನಿ ಪ್ರಜೆಗಳು ಜರ್ಮನಿ ಮಾಡೋ ಕೆಲಸಗಳನ್ನು ನೋಡಿ ಅವರ ಪ್ರಜೆಗಳೇ ಸತ್ತೋಗೋದು ನೋಡಿ ಅವರಲ್ಲೇ ತುಂಬ ಜನ ಜರ್ಮನಿ ಸರ್ಕಾರಕ್ಕೆ ಸಪೋರ್ಟ್ ಮಾಡಲಿಲ್ಲ. ಇದರಿಂದ ಸ್ವಲ್ಪ ಬಲ ಕಡಿಮೆ ಆಗೋಯಿತು. ಅಂಡರ್ ಎಸ್ಟಿಮೇಷನ್ ಆಫ್ ಸೋವಿಯತ್ ಸ್ಟ್ರೆಂತ್. ಸೋವಿಯತ್ ಯೂನಿಯನ್ ಸೈನಿಕರಿಗೆ ಸರಿಯಾದ ಶಿಕ್ಷಣ ಇಲ್ಲ. ಆದರೆ ಸೋವಿಯತ್ ಯೂನಿಯನ್ ಸೈನ್ಯ ತುಂಬ ದೊಡ್ಡದು. ಅವರ ಬುದ್ಧಿಬಲ ಮತ್ತು ಅವರ ಹತ್ತಿರ ಇದ್ದ ಆಯುಧಗಳನ್ನು ಎಲ್ಲವನ್ನೂ ತುಂಬ ಕಡಿಮೆ ಅಂದಾಜು ಹಾಕಿತ್ತು ಜರ್ಮನಿ ಸರ್ಕಾರ. ಸೋವಿಯತ್ ಯೂನಿಯನ್ ಜೊತೆ ಯುದ್ಧಕ್ಕೆ ಹೋಗಬೇಕು ಅಂದರೆ ತುಂಬ ಮಿಲಿಟ್ರಿ, ಏರ್ಕ್ರಾಫ್ಟ್ಸ್, ವೆಪನ್, ಮ್ಯಾನ್ ಪವರ್ ತುಂಬ ಅವಶ್ಯಕ. ಆದರೆ ಸೋವಿಯತ್ ಯೂನಿಯನ್ನ ತುಂಬ ಕಡಿಮೆ ಅಂದಾಜು ಹಾಕಿದ ಜರ್ಮನಿ ಯುದ್ಧಕ್ಕೆ ಸರಿ ಹೋಗುವಷ್ಟು ವೆಹಿಕಲ್ಸ್ ಆಗಲಿ ವೆಪನ್ಸ್ನಾಗಲಿ ಜಾಸ್ತಿಯಾಗಿ ಕ್ಯಾರಿ ಮಾಡಲಿಲ್ಲ. ನಿಜಕ್ಕೆ ಆ ಕಾಲದಲ್ಲಿ ವಾರ್ ಅಂದ್ರೇ ಜಾಸ್ತಿ ಇನ್ವಾಲ್ವ್ ಆಗೋದು ಪ್ಯಾಂಜರ್ ಟ್ಯಾಂಕ್ಸ್. ಜರ್ಮನಿ ಹತ್ತಿರ ಇದ್ದದ್ದು ಓಲ್ಡ್ ಟ್ಯಾಂಕ್ಸ್. ಆದರೆ ಸೋವಿಯತ್ ಯೂನಿಯನ್ ಹತ್ತಿರ ನ್ಯೂ ಜನ್ರೇಷನ್ ಟ್ಯಾಂಕ್ಸ್ ಆವಾಗಲೇ ಯುದ್ಧಕ್ಕೆ ಇಳಿದಿದ್ವು. ಅವುಗಳಲ್ಲಿ ಬಳಸೋ ಟೆಕ್ನಾಲಜಿ ಮತ್ತು ವೆಪನ್ಸ್ ತುಂಬ ಅಡ್ವಾನ್ಸ್ಡ್ ಆಗಿದ್ವು. ಅದೇ ರೀತಿ ಜರ್ಮನಿ ಸೋವಿಯತ್ ಯೂನಿಯನ್ಗೆ ಸಂಬಂಧಿಸಿದ ವಾರ್ ಫ್ಯಾಕ್ಟ್ರೀಸ್ ಅಂದರೆ ಗನ್ಸ್, ಬಾಂಬ್ಸ್ ತಯಾರು ಮಾಡೋ ಫ್ಯಾಕ್ಟ್ರೀಸ್ನ ಧ್ವಂಸ ಮಾಡುತ್ತೆ ಅಂತ ಮುಂದೆ ಊಹಿಸಿ ಸುಮಾರು 1500 ಫ್ಯಾಕ್ಟ್ರೀಸ್ನ ತುಂಬ ಫಾಸ್ಟಾಗಿ ಡಿಸ್ಮ್ಯಾಂಟಲ್ ಮಾಡಿ ರೈಲ್ ರೂಟ್ ಮುಖಾಂತರ ಆ ಫ್ಯಾಕ್ಟ್ರೀಸ್ನ ಯಾರೂ ವಾಸಿಸಿದ ಐಸೋಲೇಟೆಡ್ ಪ್ಲೇಸ್ನಲ್ಲಿ ಏರ್ಪಾಟು ಮಾಡಿದ್ರು ಸೋವಿಯತ್ ಯೂನಿಯನ್. ಸೊ ವೆಪನ್ಸ್ ಪ್ರಾಬ್ಲಮ್ಸ್ ಸೋವಿಯತ್ ಯೂನಿಯನ್ಗೆ ಬರಲಿಲ್ಲ. ಅಷ್ಟೇ ಅಲ್ಲದೆ ಸೋವಿಯತ್ ಯೂನಿಯನ್ ಆರ್ಮಿ ಜರ್ಮನಿಗೆ ಸಂಬಂಧಿಸಿದ ಪ್ರತಿ ರಿಸೋರ್ಸ್ನ ನಾಶ ಮಾಡ್ತು. ಆ ರಿಸೋರ್ಸಸ್ ವಾಟರ್ ಆಗಿರಲಿ, ಶೆಲ್ಟರ್ ಆಗಿರಲಿ, ಇತರೆ ಅವಶ್ಯಕತೆಗಳನ್ನೆಲ್ಲ ಡಿಸ್ಟ್ರಾಯ್ ಮಾಡಿದರು. ಸೋವಿಯತ್ ವೈಸ್ ಡಿಸಿಷನ್ಸ್. ವಾರ್ ಸ್ಟಾರ್ಟ್ ಆದಮೇಲೆ ಸ್ಟಾಲಿನ್ ನಮ್ಮ ದೇಶವನ್ನು ಕಾಪಾಡ್ಕೋಬೇಕು ಅಂತ ಕರೆ ಕೊಡದೆ ನಮ್ಮ ಮದರ್ ರಷ್ಯಾನ ಕಾಪಾಡ್ಕೋಬೇಕು ಅಂತ ಕರೆ ಕೊಡ್ತಾರೆ. ಇಂಥ ಮಾತುಗಳಿಗೆ ಸೋಲ್ಜರ್ಸ್ ಅಷ್ಟೇ ಅಲ್ಲ, ಸಾಮಾನ್ಯ ಪ್ರಜೆಗಳಿಗೂ ಕೂಡ ದೇಶವನ್ನು ಕಾಪಾಡ್ಕೋಬೇಕು ಅನ್ನೋ ಛಲ ಬಂತು. ಆ ಪ್ರಜೆಗಳು ಕೂಡ ಆ ವಾರ್ ಗೆಲ್ಲೋದಕ್ಕೆ ತುಂಬ ಸಹಕರಿಸಿದರು. ಜರ್ಮನ್ಸ್ ಅವರ ಸಿಟಿಗೆ ಎಂಟರ್ ಆಗದಂತೆ ಸಿಟಿ ಸುತ್ತ ಬೇಲಿಗಳನ್ನು ಹಾಕ್ಕೊಂಡ್ರು ಮತ್ತು ಸಿಟಿ ಸುತ್ತ ನೆಲ ತೋಡಿದ್ರು. ಮಳೆ ಬಂದಾಗ ಆ ತೋಡಿದ ಪ್ರದೇಶ ಕಾಲುವೆಗಳ ಥರ ಆಗ್ತಾ ಇತ್ತು. ಈ ರೀತಿ ಸೋವಿಯತ್ ಯೂನಿಯನ್ನ ಪವರ್ ಪ್ಲಾನಿಂಗ್ ಅಟ್ಯಾಕ್ಸ್ನಿಂದ ಜರ್ಮನಿ ಸ್ವಲ್ಪವಾಗಿ ಹಿಂಜರಿತು. ಇದರಿಂದ ಸೋವಿಯತ್ ಜರ್ಮನಿ ಆಕ್ರಮಿಸಿದ ಲ್ಯಾಂಡ್ಸ್ನ ಮತ್ತು ರಿಸೋರ್ಸಸ್ನ ಮರಳಿ ಪಡಿತಾ ಬಂತು. ಇದರಿಂದ ಸೋವಿಯತ್ ಮ್ಯಾನ್ ಪವರ್ ಕೂಡ ವಿಸ್ತರಣೆ ಆಗ್ತಾ ಬಂತು. ಇನ್ನು ನಂತರ ಜರ್ಮನಿ ಸೈನಿಕರು ಮರಣಿಸ್ತಾ ಹೋದರು. ಕೊನೆಗೆ ಸೋವಿಯತ್ ಯೂನಿಯನ್ ಈ ಯುದ್ಧದಲ್ಲಿ ವಿಜಯ ಸಾಧಿಸಿತು. ವರ್ಲ್ಡ್ ವಾರ್ 2 ಕೂಡ ಮುಗಿದೋಯ್ತು. ದುರಾಲೋಚನೆ ಮತ್ತು ವೇಗವಾಗಿ ವಿಜಯ ಸಾಧಿಸಬೇಕು ಅನ್ನೋ ಆಸೆ ಯಾವತ್ತೂ ಕೂಡ ವಿಜಯ ಕೊಡೋದಿಲ್ಲ ಅನ್ನೋದು ಈ ಇನ್ಸಿಡೆಂಟ್ ಪ್ರೂವ್ ಮಾಡ್ತು.
ಇಷ್ಟು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.